ಬಹಳ ವರ್ಷಗಳ ನಂತರ ಒಳ್ಳೆ ಫ್ರೆಶ್ ಗಾಳಿ ಸಿಗ್ತಾ ಇದೆ ನಮಗೆ. ಈ ಹಸು ಎಮ್ಮೆಗಳು ಎಲ್ಲೋ ಬಿಟ್ವೋ ಏನೋ, ಎಷ್ಟು ಪ್ಯೂರ್ ಶುದ್ಧ ಹಾಲು ಕೊಡುತ್ತವೆ ಇವು ಅಲ್ವಾ. ಕೊಡೋ ಹಾಲು ಮಾರ್ಕೆಟ್ ಹತ್ರ ಹೋಗೋಷ್ಟರಲ್ಲಿ ಮುಗೀತು. ಅರೆ ಮೋಟು ಪತ್ಲು, ನೀವಿಲ್ಲಿ? ಅರೇ ಬನ್ಸಿ ಬ್ರದರ್, ನೀನು ಅಲ್ಲ ಈ ಸ್ವಿಟ್ಜರ್ಲ್ಯಾಂಡಿಗೆ ಬಂದು ಏನ್ ಮಾಡ್ತಾ ಇದ್ದೆ ನೀನು? ಅದೇನಾಯ್ತು ಅಂತಂದ್ರೆ ನಾವು ಫುರ್ಫುರಿ ನಗರ ಬಿಟ್ಟ ಮೇಲೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಬಂದು ತಗ್ಲಾಕೊಂಡ್ಬಿಟ್ಟಿದೀವಿ. ಆಮೇಲೆ ಬಂದು ಈ ಡೈರಿ ಫಾರ್ಮ್ ಮಾಡ್ಕೊಂಡಿದೀವಿ. ಒಳಗ್ ಬನ್ನಿ. ಬಹಳ ಒಳ್ಳೆ ವಿಷಯ ಬ್ರದರ್, ಬಹಳ ಒಳ್ಳೆ ವಿಷಯ. ಅಲ್ಲ ಹೊರದೇಶಕ್ಕೆ ಬಂದು ಎಂತ ಸಾಧನೆ ಮಾಡಿದ್ಯಲ್ಲಯ್ಯ ನೀನು. ಎಲ್ಲ ದೇವ್ರ ಆಶೀರ್ವಾದ ಅಪ್ಪ ಮೋಟು. ಆದ್ರೆ ತುಂಬಾ ಕಷ್ಟದ ಕೆಲಸ ಇದೆಲ್ಲ. ನಾನೊಬ್ನೇ ಯಾವ್ದು ಅಂತ ಮಾಡ್ಲಿ ಹೇಳು. ಇಲ್ಲಿಂದ ಸಿಟಿ ತುಂಬಾ ದೂರ ಇದೆ. ಏನೇ ತಗೊಳ್ಬೇಕು ಅಂತಂದ್ರೂ ತುಂಬಾ ದೂರ ಹೋಗ್ಬೇಕಾಗಿ ಬರುತ್ತೆ. ಆದ್ರೆ ಇವತ್ತೇನೆ ಮೇವು ತರ್ಲಿಕ್ಕೆ ಹೋಗ್ಬೇಕು. ಆದ್ರೆ ಈ ಫಾರ್ಮ್ ನಾನು ಯಾರ ನಂಬಿಕೆ ಮೇಲೆ ಇಲ್ಲಿ ಬಿಟ್ಬಿಟ್ಟು ಹೋಗ್ಲಿ ಅಂತಾನೆ ನನಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲ ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ನೀನ್ ತಲೆ ಕೆಡ್ಸ್ಕೊಳ್ತೀಯ ಬನ್ಸಿ ಬ್ರದರ್? ನಾವಿವತ್ತು ಇಲ್ಲೇ ಇರ್ತೀವಿ. ಹೋಟೆಲ್ ಆದ್ರೂ ಅಥವಾ ಇಲ್ಲಾದ್ರು ಏನ್ ವ್ಯತ್ಯಾಸ ಬರುತ್ತೆ ಹೇಳು ಅಲ್ವಾ? ನೀನ್ ಹೋಗಿ ಹಸುಗಳ ಆಹಾರ ತಗೊಂಡು ಬೇಗ ಬಂದ್ಬಿಡು. ಪ್ರಪಂಚ ಈ ಕಡೆ ಆ ಕಡೆ ಆಗ್ಬಹುದು, ಆದ್ರೆ ನಿಮ್ಮಿಬ್ಬರು ಉಪಕಾರ ಮಾಡೋ ಬುದ್ಧಿ ಮಾತ್ರ ಯಾವತ್ತೂ ಬದಲಾಗೋದಿಲ್ಲ ನೋಡಿ. ಧನ್ಯವಾದಗಳು, ಧನ್ಯವಾದಗಳು. ಬಾಯ್ ಬಾಯ್. ನಾನಿವತ್ತು ಬನ್ಸಿಯ ಕೊಟ್ಟಿಗೆಯಲ್ಲಿ ಕಳ್ತನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಇಲ್ಲಿಗೂ ಕೂಡ ಬೋಟ್ ಬದಲು ಬಂದ್ಬಿಟ್ಟಿದ್ದಾರೆ. ನಾನು ಅವ್ರನ್ನ ಸುಮ್ಮನೆ ಬಿಡೋದಲ್ಲ. ಹಲೋ ಸೈಂಟಿಸ್ಟ್ ವೈರಸ್, ನನ್ನ ಪಾರ್ಸಲ್ ಸೈಂಟಿಸ್ಟ್ ವೈರಸ್ ಎಂತ ಗ್ಯಾಡ್ಜೆಟ್ ಕಳಿಸಿದಾನಂದ್ರೆ ಈ ಬನ್ಸಿ ಕೊಟ್ಟಿಗೆಯನ್ನ ಬ್ಯಾಂಡ್ ಬಜಾಯಿಸ್ಬಿಡ್ತೇನೆ ನಾನು. ಬನ್ಸಿ ಮೋಟು ಪತ್ಲುನ ಬ್ಯಾಂಡ್ ಬಜಾಯಿಸ್ತಾನೆ. ಮೊದಲನೇ ಸಾರಿ ಕೊಟ್ಟಿಗೆ ಒಳಗಡೆ ಎಮ್ಮೆಗಳು ತಮ್ಗೆ ಇಷ್ಟ ಬಂದಂಗ್ ಮಾಡ್ತವೆ. ತಗೊಳ್ಳಿ, ಬೇಗ ಹಾಕೊಳ್ಳಿ. ಮಾಸ್ ನಾವು ಹಸು ಮತ್ತೆ ಕರು ಆಗೋಗ್ಬಿಟ್ವಿ. ಆದ್ರೆ ಇವಾಗ ಏನ್ ಮಾಡೋದು? ಈ ಡ್ರೆಸ್ ಅಲ್ಲಿ ಎಂತ ಗ್ಯಾಡ್ಜೆಟ್ ಇದೆ ಅಂದ್ರೆ ನಾವು ಏನ್ ಹೇಳ್ತೀವೋ ಅದನ್ನ ಎಲ್ಲಾ ಹಸುಗಳು ಎಮ್ಮೆಗಳು ಮಾತ್ ಕೇಳ್ತವೆ. ಮತ್ತೆ ಅವು ಏನೇ ಮಾತಾಡಿದ್ರು ನಮಗ ಅರ್ಥ ಆಗುತ್ತೆ. ನಡೀರಿ ಬೇಜಾಯಿಸೋಣ. ಅಯ್ಯೋ ಮೊಂಡು ಬತ್ತು ನನ್ ಗೆಳೆಯರ, ನಾವ್ 3 ಜನ ಹೋಟ್ಲಲ್ಲಿ ಅದ್ರ ಇಬ್ರು ಇಲ್ಲಿರ್ತೀರಯ್ಯ. ಯಾಕೋ ಸರಿ ಅನ್ಸಲ್ಲ ಕೇಳ್ರಯ್ಯ. ಅರೇ ಡಾಕ್ಟರ್ ಅಣ್ಣ, ಹೋಟ್ಲಲ್ಲಿ ಯಾವಾಗ ಬೇಕಾದ್ರೂ ಇರ್ಬೋದಣ್ಣ. ಇವತ್ತು ನಮಗೊಂದು ಒಳ್ಳೆ ಅವಕಾಶ ಸಿಕ್ಕಿದೆ. ನಾವ್ ಎಲ್ರಿಗೂ ಶುದ್ಧವಾದ ಹಾಲನ್ನ ಸಪ್ಲೈ ಮಾಡ್ತಾ ಇದೀವಿ. ನಿಮ್ಮ ಹತ್ರ ಗ್ಯಾಜೆಟ್ ಇದ್ರೆ ಕೊಡಿ ಅಣ್ಣ. ನಮ್ಮ ಪ್ರೀತಿಯ ಹಸುಗಳಿಗೆ ನಾವು ಮಾತಾಡೋದು ಅರ್ಥ ಆಗ್ಲಿ ಅಂತ ದಯವಿಟ್ಟು ಕೊಡಿ. ಅಯ್ಯೋ ನನ್ ಗೆಳೆಯ, ಎಷ್ಟೇ ತಾನೇನಯ್ಯ ವಿಷಯ. ವಾಯ್ಸ್ ಕನ್ವರ್ಟರ್ ನಾನು ಯಾವಾಗಲೂ ನನ್ನ ಜೊತೆಲೇ ಇಟ್ಕೊಂಡು ಓಡಾಡ್ತೀನಿ ಗೆಳೆಯ. ನೋಡಯ್ಯ, ಇದನ್ನ ಇಟ್ಕೋ. ಇದರಿಂದ ಎಮ್ಮೆ ಹಸು ಎಲ್ಲ ಭಾಷೆನೂ ನೀವ್ ಮಾತಾಡ್ಬೋದು ಕಣಯ್ಯ. ಇಟ್ಕೊಡ. ಈಗ ನಿರಾಶೆ ಆಗೋದಿಲ್ಲ ಕಣ. ನಾವ್ ಅರ್ಥ ಮಾಡ್ಕೋಬಹುದು ಎಮ್ಮೆ ಹಸುಗಳ ಭಾಷೆನ. ಆ ಎಮ್ಮೆಗಳನ್ನ ನೋಡು, ಅವು ಯಾವಾಗ್ಲೂ ಕಟ್ಟಾಗ್ದಲ್ಲೇ ಇರುತ್ತೆ. ಎಲ್ಲೂ ಹೋಗೋದಿಲ್ಲ, ಬರೋದು ಇಲ್ಲ. ಅವ್ರ ಮಕ್ಕಳಿಗೆ ಹಾಲು ಕೂಡ ಕುಡಿಸೋದಿಲ್ಲ ಅವು. ಮತ್ತೆ ಮನುಷ್ಯರು ಇವ್ರ ಹಾಲ್ಗಳನ್ನ ಮಾರ್ಕೊಳ್ತಾರೆ. ಇವ್ರಿಗೆ ಏನು ಸಿಗೋದಿಲ್ಲ. ಮತ್ತೆ ಇವ್ರಿಗೆ ತಿನ್ನೋದಕ್ಕೇನ್ ಸಿಗುತ್ತೆ? ಹುಲ್ಲು. ಅಯ್ಯೋ ಅಕ್ಕ, ಜನ ನಿನ್ನನ್ನು ಹೀಗೆ ನಡೆಸ್ಕೊಳ್ತಾರೆ ಅಲ್ವಾ? ಇಲ್ಲ, ನಾವು ನಮ್ಗಿಷ್ಟ ಬಂದ ಹಾಗೇನೆ ಇರ್ತೀವಿ. ನಾನು ಮುಂಚೆನೆ ನಮ್ಮ ಯಜಮಾನ್ರಿಗೆ ಹೇಳಿಟ್ಟಿದ್ದೀನಿ, ಬೆಳಿಗ್ಗೆ ಸುತ್ತಾಡೋದಕ್ಕೆ, ಮಧ್ಯಾಹ್ನ ಈಜಾಡೋದಕ್ಕೆ, ನನ್ ಮೈಯೆಲ್ಲ ಮಸಾಜ್ ಮಾಡ್ಬೇಕು, ಮತ್ತೆ ನನಗೆ ಚೆನ್ನಾಗಿ ಊಟ ತಿನ್ನಿಸ್ಬೇಕು ಅಂತ ಹೇಳಿದ್ದೀನಿ ನಾನು. ಅದಕ್ಕೆ ಆ ಪೈಲ್ವಾನನು ಹೀಗೆ ಮಾಡ್ತಿದ್ದ. ಬರೀ ಹುಲ್ ಹಾಕ್ತಾನೆ ತಿನ್ನೋದಕ್ಕೆ, ಮತ್ತೆ ಒಂದೇ ಜಾಗದಲ್ಲಿ ಕಟ್ ಹಾಕ್ಬಿಡ್ತಾನೆ. ಇವತ್ ಬರ್ಲಿ ಮಾಲೀಕ, ಅವನಿಗೆ ಒಂದ್ ಪಾಠ ಕಲಿಸ್ತೀವಿ. ನಡಿ ಮಗು, ಹಾಲ್ ಕುಡಿಯೋ ಟೈಮ್ ಆಗಿದೆ, ಬೇಗ ಬಾ ನೀನು. ತಂದೆ ಅಮ್ಮ. ಎಲ್ಲಿ ಹೋದಪ್ಪ ಎಮ್ಮೆಗಳು? ನಮ್ಮ ಬೇಡಿಕೆಗಳನ್ನ ಈಡೇರಿಸು. ಇದೇನಯ್ಯ ಇದು? ಬೆಳಿಗ್ಗೆ ನಾವು ಸ್ನಾನ ಮಾಡಕ್ ಹೋಗ್ತೇವೆ. ನಮ್ಮ ದೇಹನ ತಿಕ್ಕಿ ಮಾಲಿಶ್ ಮಾಡ್ತೀಯ ನೀನು. ಜೊತೆಗೆ ನಮ್ ಜೊತೆ ಫುಟ್ಬಾಲ್ ಆಡ್ಬೇಕು. ಇಲ್ಲ ಅಂತಂದ್ರೆ ಹಾಲೇ ಕೊಡೋದಿಲ್ಲ. ಮೊಟ್ಟು ಏನ ಕತೆ ಇದು? ನಮ್ ಬೇಡಿಕೆಗಳೆಲ್ಲ ಈಡೇರ್ಲಿಲ್ಲ ಅಂತಂದ್ರೆ ಹಾಲ್ ಕೊಡೋದಿಲ್ಲ ನಾವು. ಪತ್ಲು ನಡಿಯೋದನ್ನ ಕರ್ಕೊಂಡೋಗೋಣ.
ಇಲ್ಲಾಂದ್ರೆ ಬನ್ಸಿ ಬ್ರದರ್ಗೆ ಏನೋ ಉತ್ತರ ಹೇಳೋದ್ ನಾವು. ಬನ್ನಿ. ಹ, ಏ, ಮಜಾ ಮಾಡೋಣ. ಜಮಾಜ. ಅಯ್ಯೋ ಅಮ್ಮ ಏನೇನು ಅಯ್ಯೋ ಪತ್ಲು, ಇದು ಬಹಳ ಕಷ್ಟದ ಕೆಲಸ ಕಣೋ. ನನ್ ಕೈ ಕಾಲೆಲ್ಲ ನಾವು ಒತ್ತು ಬಿಡ್ತು ಕಣೋ. ಇದಾದ್ಮೇಲೆ ಫುಟ್ಬಾಲ್ ಆಡಕ್ ಹೋಗ್ಬೇಕು, ಇಲ್ಲಾಂದ್ರೆ ಹಾಲಿಲ್ಲ. ಆಯ್ತು ಆಯ್ತು, ಹೋಗೋಣ. ಫುಟ್ಬಾಲ್ ಆಡಕ್ಕೆ ಹೋಗೋಣ. ಜಾನ್ ನ ಬ್ರಿಲಿಯಂಟ್ ಬಿಡಿ ಐಡಿಯಾ ಕೆಲಸ ಮಾಡ್ತಾ ಇದೆ. ಮೋಟು ಪತ್ಲುನ ಯುರೋಪ್ ಟ್ರಿಪ್ ನಾನು ಹಾಳು ಮಾಡಾಕ್ ಬಿಟ್ಟಿದ್ದೀನಿ. ಬಾವಾ ಈಗೇನ್ ಮಾಡೋದು? ಬಾಲ್ ಒಡ್ದು ಹೋಯ್ತು. ನೋ ಪ್ರಾಬ್ಲಮ್, ನಾವೀಗ ಮೋಟುನೇ ಫುಟ್ಬಾಲ್ ಮಾಡ್ಕೊಳ್ಳೋಣ. ಬೇಡ ಬೇಡ ಬೇಡ, ಹಂಗೆಲ್ಲ ಅನ್ಕೋಬೇಡ. ಓದಿ ಬೇಡ್ರಪ್ಪ. ಚಿಂಗಮ್ ಸರ್, ಕಸಿದರಾಮ್ ಕಾಪಾಡಿ. ಡಾಕ್ಟರ್ ಅಯ್ಯೋ, ಹೋಗ್ಯಾಕಿಸ್ಕೊಂಡ್ರು ಪ್ರಾಣಿಗಳ. ಏನಯ್ಯ ಇದು, ಎಮ್ಮೆಗಳಿದೆ ಫುಟ್ಬಾಲ್. ನಾನ್ ನನ್ನ 20 ವರ್ಷದ ಅನುಭವದಲ್ಲಿ ಮೊದಲನೇ ಸರಿ ನೋಡ್ತಾ ಇದ್ದೀನಿ. ಕಬಡ್ಡಿ ಕಬಡ್ಡಿ. ಅಮ್ಮ, ಓದಿ ಬೇಡಪ್ಪ. ಅಯ್ಯೋ, ಸಾಕ್ ನಿಲ್ಸಿ. ಈಗಲೇ ಸಖತ್ತಾಗಿ ಓದಾಕ್ಬಿಟ್ಟಿದ್ದೀರಾ. ಈಗಲಾದ್ರೂ ಹಾಲು ಕೊಟ್ಬಿಡಿ. ಹಾ, ಈಗ ನೀನ್ ಹಾಲ್ ಕರಿಬೋದು. ಮೊಟ್ಟು ಎದ್ದೇಳ. ಹಾ ಎಸ್ ಥ್ಯಾಂಕ್ ಯು. ಅರೆ ಬನ್ಸಿ ಬ್ರದರ್, ತಾವ್ಯಾವಾಗ ಬಂದ್ರು? ಆದ್ರೆ ಹೊರಗಡೆ ಅಷ್ಟೊಂದು ಜನಗಳು ನಿಂತಿರಲ್ಲ, ಯಾಕೆ ಅಂತ. ಅರೆ, ನಿಮ್ ಹಾಲು ತುಂಬಾ ಚೆನ್ನಾಗಿದೆ. ನನಗೆ ಹಾಲ್ ಬೇಕು. ಯಾವ ತರ ಹಾಲ್ ಕೊಟ್ಟಿದ್ಯಾ? ತುಂಬಾ ಟೇಸ್ಟಿ, ತುಂಬಾ ಪ್ಯೂರ್, ತುಂಬಾ ಸಿಹಿ. ಎಷ್ಟು ಅಂತ ಹೇಳಿ, ತುಂಬಾ ಚೆನ್ನಾಗಿದೆ. ನಿಜಾಲು ನಂಬಕ್ಕೆ ಆಗ್ತಿಲ್ಲ. ಅಲ್ಲ, ಒಂದೇ ಒಂದ್ ರಾತ್ರಿಯಲ್ಲಿ ಇಷ್ಟೊಂದೆಲ್ಲ ಆಗ್ಬಿಟ್ಟಿದ್ಯಾ? ನಂಬಕ್ಕೆ ಆಗ್ತಿಲ್ಲ. ಮೋಟು ಪತ್ಲು, ನಮ್ಮ ಹಸುಗಳು ಎಮ್ಮೆಗಳು ತುಂಬಾ ಖುಷಿಯಾಗಿದ್ದಾವೆ. ಇದರಿಂದ ಒಳ್ಳೆ ಹಾಲು ಕೊಡ್ತಾ ಇದೆ. ಆ ತರ ನೀವ್ ಏನ್ ಮಾಡಿದ್ರಿ ಅವುಗಳ ಜೊತೆ? ನಾವ್ ಏನು ಮಾಡಿಲ್ಲ ಅಣ್ಣ. ಸ್ವಲ್ಪ ಹೊತ್ತು ಅದ್ರ ಜೊತೆ ಆಟ ಆಡ್ತಾ ಇದ್ವಿ. ಸುತ್ತಾಡ್ಸ್ಕೊಂಡು ಕರ್ಕೊಂಡ್ ಬಂದ್ವಿ ಅಷ್ಟೇನೆ. ಅಯ್ಯಮ್ಮ, ಮೋಟು ಪತ್ಲು ಬಹಳ ಒಳ್ಳೆ ಕೆಲಸ ಮಾಡಿದ್ರಿ. ನೀವಿಬ್ರು ಹಾಗೆ ಮಾಡಿದಕ್ಕೆ ಹಸುಗಳೆಲ್ಲ ಸಖತ್ತಾಗಿ ಹಾಲು ಕೊಟ್ಟಿರೋದು. ತಾಜಾ ಶುದ್ಧ ಹಾಲು. ಖುಷಿ ಆಗ್ತಾ ಇದೆ. ಹಾಗಿದ್ರೆ ಮತ್ತೆ ಯಾಕೆ ತಡ ಮಾಡೋದು? ಬನ್ನಿ ನನ್ ಜೊತೆ. ಯಾರ್ಯಾರು ಹೊರಗಡೆ ಸುತ್ತಾಡಕ್ ಬರ್ತೀರಾ ಅಂತ. ನಾವು ಬರ್ತೀವಿ. ಮೊಟ್ಟು, ಹಸು ಎಮ್ಮೆಗಳನ್ನ ನೋಡ್ತಾ ಇದ್ರೆ ಬಹಳ ಸಂತೋಷವಾಗುತ್ತೆ ಕಣೋ. ಆದ್ರೆ ಯೋಚನೆ ಮಾಡ್ಬೇಕಾಗಿರೋ ವಿಷಯನೇ, ಈ ಹಸು ಎಮ್ಮೆಗಳಿಗೆ ಈ ತರ ಮಾಡು ಅಂತ ಯಾರೋ ಹೇಳ್ಕೊಟ್ಟಿದ್ದು? ಸರಿ, ನೀನ್ ಹೇಳೋದು ಸರಿ ಕಣ ಪತ್ಲು. ಅವುಗಳ ಹತ್ರ ಹೋಗಿ ಹಸು ಎಮ್ಮೆಗಳಿಗೆ ಕೇಳ್ಬಿಡೋಣ ಕಣೋ. ಈಗ್ಲೇ ಹಾಲಿಗೆ ಹಾಲು, ನೀರಿಗೆ ನೀರು ಅಂತ ಗೊತ್ತಾಗ್ಬಿಡುತ್ತೆ ಕಣೋ. ಹಸು ಸಹೋದರಿ, ನಿಮ್ಗೆಲ್ಲ ಈಜಾಡೋದಿಕ್ಕೆ, ಫುಟ್ಬಾಲ್ ಆಡೋದಿಕ್ಕೆ ಐಡಿಯಾ ಎಲ್ಲ ಯಾರು ಕೊಟ್ಟಿದ್ದು ಅಮ್ಮ? ಅಯ್ಯೋ, ಒಂದ್ ಹಸು ತನ್ ಕರು ಜೊತೆ ಹೋಗ್ತಿತ್ತು, ಅದೇ ನಮಗ ಐಡಿಯಾ ಕೊಟ್ಟಿದ್ದು. ಈ ಹೊಸ ಹಸು ಯಾವ್ದು? ಇವಕ್ಕೆಲ್ಲ ಐಡಿಯಾ ಕೊಟ್ಬಿಟ್ಟು ಎತ್ಕಟ್ಟ ಇರ್ಬೋದು ಕಣ. ಇದು ಮತ್ತೆ ಮಾಡ್ಲೇಬೇಕು ನಾವು. ಇಲ್ಲಡಮ್ಮ, ಆ ಹೊಸ ಹಸು ಬರುತ್ತಲ್ಲ, ಅವಾಗ ನಮ್ಗೆ ತಿಳಿಸ್ಬೇಕು ಪ್ಲೀಸ್. ಓಕೆ. ಬಾಸ್, ಇದೇನ್ ಮಾಡಿದ್ರಿ ನೀವು? ನಿಮ್ಮ ಐಡಿಯಾದಿಂದ ಮೋಟು ಪತ್ಲಿಗೆ ತುಂಬಾ ಒಳ್ಳೆ ಹೆಸರು ಬರ್ತಾ ಇದೆ. ಫುರ್ಫುರಿ ನಗರದಲ್ಲಿ ಆದಂಗೆನೆ ಇಲ್ಲೂ ಕೂಡ ನಿಮ್ಮ ಐಡಿಯಾ ಫ್ಲಾಪ್ ಆಗ್ತಾ ಇದೆ. ಏನ್ ಮಾಡ್ಲಿ ನಾನು? ನನ್ನ ಹಣೆ ಬರನೇ ಸರಿ ಇಲ್ಲ. ಮೋಟಿಗೆ ಏನಾದ್ರೂ ಎಡವಟ್ ಮಾಡೋಣ ಅನ್ಕೊಂತೀನಿ, ಆದ್ರೆ ಬರೀ ಒಳ್ಳೇದಾಗತ್ತೆ. ಇವಾಗ ನಾನು ಎಲ್ಲಾ ಹಸು ಎಮ್ಮೆಗಳಿಗೂ ಆಟ ಆಡೋದನ್ನ ನಿಲ್ಲಿಸ್ಬಿಡೋದು ಅಂತ ಹೇಳ್ತೀನಿ. ಏನು ಮಾಡ್ಬಾರ್ದು, ಸುಮ್ನೆ ನಿಂತ್ಕೋಬೇಕು. ಚಾಪ್. ಆಂಟಿ, ಹೇಗಿದ್ದೀರಾ ನೀವು? ಇವತ್ತು ತುಂಬಾನೇ ಮಜವಾಗಿತ್ತು. ನೋಡಿ, ನೀವ್ ಏನ್ ಮಾಡ್ಬೇಕು ಅಂದ್ರೆ, ನೀವಿವತ್ತು ಏನು ಮಾಡ್ಲೇಬೇಡಿ. ಸುಮ್ನೆ ನಿಂತ್ಕೊಂಬಿಡಿ. ಬಾಸ್ಗೆ ತೊಂದರೆ ಕೊಡೋದು ಚೆನ್ನಾಗಿರಲ್ಲ ಅಲ್ವಾ? ಅದಕ್ಕೆ ನಾವು. ಮೋಟು ಪತ್ಲು ಅವರೇ, ಒಳಗ್ ಬನ್ನಿ. ಅವ್ರನ್ನ ಯಾಕೆ ಕರೀತಾ ಇದ್ದೀರಾ?
ನಂಬರ್ 2 ಕಿಟಕಿ ಹತ್ರ ಇದ್ದಾರೆ ಅಂದ್ರೆ ಜಾನ್ ಮತ್ತೆ ನಂಬರ್ 1 ಒಳಗಡೆನೆ ಇಲ್ಲ ಇರ್ತಾರೆ. ಐಡಿಯಾ, ಯಾರಾಗ್ತೀರಿ ಡಾನ್? ಯಾರಾಗ್ತೀರಿ ಡಾನ್? ಜಾನ್ ಆಗ್ತಾನೆ ಡಾನ್. ಬಾಸ್ ನೋಡಿ ಏ ಜಾನ್, ನೋಡಿ. ಅಯ್ಯೋ ಬಾಸ್, ಇದ್ಕೋ. ಇಲ್ಲೇನ್ ನಡೀತಿದೆ? ಅರೆ ಹಸು ಕರುಗಳೆಲ್ಲ ನಕಲಿ. ಅಯ್ಯೋ ಇವ್ರ ಮನುಷ್ಯರ, ಹಿಡಿರಿ ಹಿಡಿರಿ. ಇಲ್ಲ ಇಲ್ಲ ಹಿಡ್ಕೊಬೇಡಿ. ಬೇಡ ಬಾಬಾ ತಗ್ಲಾಕೊಂಡ್ಬೆ. ಕೊನೆಗೂ ನಮ್ಗೆ ಫುಟ್ಬಾಲ್ Round up ಆಯ್ತಾ? ಸಿಕ್ಕಿದೆ. ಚಿಂಗಂಸರಿಯಲ್ಲಿದ್ದೀರಾ? ಬೇಗ ಬನ್ನಿ. ಮೋಟು ಬತ್ತು ಸಾರಿ, ಅಯ್ಯೋ ಎಮ್ಮೆ ಸಾರಿ, ಹಸು ಸಾರಿ, ಸಾರಿ ಬಾಬರೇ. Watch India's largest kids library only on Geo Hotstar. Download the app now.